ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಗುರುಪೂರ್ಣಿಮೆ. ವರ್ಷಕ್ಕೊಂದು ಸರ್ತಿ ಎಲ್ಲ ಅವರವರ ಗುರುವನ್ನು ಸ್ಮರಿಸಿ ಅದರ ಆದಿಯನ್ನು ಮತ್ತು ಅಂತ್ಯವನ್ನು ನೋಡ್ತಾ ಇರ್ತೀವಿ. ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇದೊಂದು ಸ್ವಲ್ಪ ಜ್ಞಾನವಿದ್ದರೆ ನಮಗೆ ಅನುಕೂಲವಾಗಿರುತ್ತೆ. ಇವತ್ತಿನ ದಿವಸ ಹೇಗೆ ಉಪಯೋಗಿಸ್ಕೋಬೋದು ಅಂತ ಗೊತ್ತಾಗುತ್ತೆ. ಇದು ಬಿಟ್ಟು ನಾವು ಇದನ್ನೆಲ್ಲ ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಬಟ್ ಕೇಳದೇ ಇರೋವಂಥದ್ದು ಕೆಲವು ವಿಷಯಗಳಿವೆ. ಗಂಗೆಗೆ ತ್ರಿಗಾ ಅಂತಾರೆ. ಗಂಗೆ 3 ಲೋಕದಲ್ಲೂ ಹರಿತಾ ಇರ್ತಾಳೆ. ಭಗೀರಥ ಆ ಗಂಗೆಯನ್ನು ಇಲ್ಲಿ ಇಳಿಸ್ಕೊಂಬರ್ತಾರೆ ನಮ್ಮ ಭೂಲೋಕಕ್ಕೆ. ಆ ಕಡೆ ಗಂಗೆ ನೀರೇ ಆಗಲಿ ಅಥವಾ ಮೇಲಿಂದ ಬೀಳೋ ಶುದ್ಧವಾದ ನೀರು, ಮಳೆ ನೀರು ನೆಲಕ್ಕೆ ತಗಲೋವರೆಗೂ ಎಷ್ಟು ಪರಿಶುದ್ಧವಾಗಿರುತ್ತೆ. ಯಾವ ಥರ ಕೊಳೆನೂ ಇಲ್ಲ ಅದರೊಳಗೆ. ನೆಲಕ್ಕೆ ಸ್ಪರ್ಶಿಸಿದ ತಕ್ಷಣವೇ ಕೊಳೆ ಆಗ್ಬಿಡುತ್ತೆ. ಅದು ಹರಿತಾ ಹರಿತಾ ಕೊಳೆಯನ್ನು ಬೆಳೆಸ್ಕೋತಾ ಇರುತ್ತೆ. ಕೊನೆಗೆ ಹೋಗಿ ಒಂದು ಹಳ್ಳದಲ್ಲಿ ಬೀಳುತ್ತೆ. ಬಾಯಾರಿಕೆ ಬಂದು ನೀರು ಕುಡಿಯೋಣ ಅಂತ ಹೋದರೆ ಕುಡಿಯೋವಂಥ ನೀರಲ್ಲ. ಕೈಕಾಲು ತೊಳ್ಕೊಳ್ಳೋಣ, ಮುಖ ತೊಳ್ಕೊಳ್ಳೋಣ ಅಂತ ನೋಡಿದ್ರೆ ಅದಕ್ಕೂ ಯೋಗ್ಯವಲ್ಲದ ನೀರದು. ಯಾರಿಗೂ ಬೇಡ. ಆದ್ರೂ ಮೇಲೆ ಸೂರ್ಯ ಅದ್ರ ಕೊಳೆಯನ್ನೇ ನೋಡಲ್ಲ. ಕೊಳೆನ ಅಲ್ಲೇ ಬಿಟ್ಬಿಟ್ಟು ಆವಿ ರೂಪದಲ್ಲಿ ಆ ಮಗುಗೆ ಎತ್ಕೊಂಡಂಗೆ ಆ ನೀರನ್ನು ಮಾತ್ರ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗಿ ಅದಕ್ಕೆ ಮುಗಿಲ ರೂಪವನ್ನು, ಸುಂದರವಾದ ಮುಗಿಲ ರೂಪವನ್ನು ಕೊಡ್ತಾರೆ. ಎಲ್ಲರೂ ಅದನ್ನು ನೋಡಿ ಆನಂದ ಪಡ್ತಾರೆ. ಆಮೇಲೆ ಅಲ್ಲಿಂದ ಮತ್ತೆ ಶುದ್ಧವಾದ ನೀರು ಬಿಡುತ್ತೆ. ಮತ್ತೆ ಕೊಳೆ ಆಗುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಕೊಳೆ ಆಗುತ್ತೆ, ಮತ್ತೆ ಹೋಗುತ್ತೆ. ಆ ಥರ ನಾವು ವಿ ಆರ್ ಡಿವೈನ್ ಥ್ರೂ ಆ್ಯಂಡ್ ಥ್ರೂ. ಸಂಪೂರ್ಣವಾಗಿ ದೈವತ್ವದಿಂದ ತುಂಬಿಕೊಂಡಿದ್ದೀವಿ. ಆದ್ರೂ ಈ ಜಗತ್ತು ಬಂದಿಸೋ ಕೊಳೆ ಮಾಡ್ಕೋತೀವಿ. ಮತ್ತು ಭಗವಂತ ಸಾಕಪ್ಪ, ಈ ಜನ್ಮದಿಂದ ನಿನ್ನನ್ನು ಬಿಡಿಸ್ತೀನಿ, ಹೊಸ ಜನ್ಮ ಕೊಡ್ತೀನಿ, ಹೊಸ ಮನಸ್ಸು, ಹೊಸ ಶರೀರ, ಆಮೇಲಾದರೆ ಮತ್ತೆ ಕೊಳೆ ಆಗದಿದ್ದಂಗೆ ನೋಡ್ಕೊ ಅಂದ್ರೆ ಮತ್ತೆ ಅದೇನೇ ಮಾಡ್ತಾನೆ. ನೆಲದ ಮೇಲೆ ಬೀಳೋದು, ಕೊಳೆ ಮಾಡ್ಕೊಳ್ಳೋದು. ಮಣ್ಣಿನಲ್ಲಿ ಆಡಿದೆವು. ಅದನ್ನು ಕೆಲವು ಸೂರ್ಯನ ಬೆಳಕಲ್ಲಿ ಕೆಲವು ಕಿರಣಗಳಿವೆ, ಆಧ್ಯಾತ್ಮಿಕ ಕಿರಣಗಳು. ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನನ್ನು ಭಜಿಸೋದು, ಅದು ಪ್ರಕೃತಿಯ ಒಂದು ಪ್ರತೀಕವಾಗಿ ಉಪಯೋಗಿಸ್ತೀವಿ. ಮತ್ತು ಆಧ್ಯಾತ್ಮಿಕ ತತ್ವದಲ್ಲಿ ಸೂರ್ಯನ ತತ್ಸವಿತು ವರೆಣ್ಯ ಬರ್ಗೋದು. ದಟ್ ದ ಬಿಯಾಂಡ್, ದ ಟ್ರಾನ್ಸೆಂಡೆಂಟಲ್, ವಿಶ್ವದ ಅತೀತ ಇರುವ ಆ ಚೈತನ್ಯದ ಬೆಳಕಿಗೆ ತತ್ಸವಿತುರ್ವರೆಣ್ಯಂ ಭರ್ಗಃ ಅಂತೀವಿ. ಆ ಭರ್ಗದ ಬೆಳಕು ನಮ್ಗೆ ಕಾಣಲ್ಲ. ಅದ್ರದ್ದು ಸೂರ್ಯನ ಬೆಳಕಲ್ಲಿ ಆ ಬೆಳಕು ಕೆಲವು ಕಣಗಳನ್ನು ಅದಕ್ಕೆ ಬೇರೆಯೇ ರೂಪ ಕೊಟ್ಬಿಡುತ್ತೆ. ವಸ್ತು ಆಗಿದ್ರೂ ಅದು ಯಾರ್ದೋ ಭಗವಂತನಿಗೋಸ್ಕರ ಕಣ್ಣೀರಿರ್ಬೋದು, ಯಾರೋ ಪ್ರೀತಿಯಿಂದ ಭಗವಂತನ ಕರೆದು ಕಣ್ಣೀರು ಹಾಕಿರ್ಬೋದು. ಏನೋ ಒಂದು ಕಾರಣದಿಂದ ಕೆಲವು ಕಣಗಳು ಈ ವಿಶ್ವದಿಂದ ಆಚೆ ಆ ಗಂಗಾರೂಪವನ್ನು ತಾಳಿ ಒಂದೇ ಸಲಕ್ಕೆ ಅದರ ಧಾಮ ಹೊರಟೋಗ್ಬಿಡುತ್ತೆ. ಗಂಗೆಯ ಧಾಮ.
ಭೂಲೋಕ ಎಲ್ಲ ಲೋಕಗಳನ್ನು ಪಾರು ಮಾಡಿ ಶುದ್ಧವಾದ ಯಾವ ಗಂಗೆ ಮತ್ತೆ ಭೂಲೋಕ ಗಿಳಿಯಲ್ವೋ ಆ ಗಂಗೆಯಾಗಿ, ಅದೇ ಥರ ಗುರುವಿನ ಕೃಪೆ. ಆ ಗುರು ಏನು ಮಾಡ್ತಾನೆ ಅಂದರೆ ಆ ಜೀವಕ್ಕೆ ಅದೇನೋ ಒಂದು ಡ್ರೈವ್ ಅದನ್ನು ಕೊಟ್ಟು ಈ ವಿಶ್ವದ ಆಚೆ ಅತೀತದಲ್ಲಿರುವ ಸಚ್ಚಿದಾನಂದ ಸಾಗರದಲ್ಲಿ ಮತ್ತೆ ಕರ್ಕೊಂಡು ಹೋಗ್ತಾನೆ. ಯು ವಿಲ್ ಬಿ ಇನ್ ದಿ ಎಟರ್ನಲ್ ಎಕ್ಸಿಸ್ಟೆನ್ಸ್ ಆಫ್ ಎವರ್ ಲಾಸ್ಟಿಂಗ್ ಜಾಯ್ ಆ್ಯಂಡ್ ಪೀಸ್. ಸೊ ಗುರುವಿನ ಒಂದು ಮುಖ್ಯ ಇದಂದರೆ ನಿಮಗೆ ನಿಮ್ಮ ಮೂಲ ರೂಪವಾಗಿ ಕರ್ಕೊಂಡು ಹೋಗಿ ನಿಮ್ಮ ಮೂಲ ಸ್ಥಾನದಲ್ಲಿ ಬಿಡೋದು. ಅಲ್ಲಿವರೆಗೂ ಯಾವ ಗುರು ನಿಮಗೆ ದೀಕ್ಷೆ ಕೊಟ್ಟಿರ್ತಾನೋ ಅವನ ಮುಕ್ತಿ ಇಲ್ಲ. ನೀವು ಎಷ್ಟೇ ಕೋಟಿ ಜನ್ಮಗಳನ್ನು ತಗೊಳ್ಳಿ, ಗುರು ಹಾಗೆ ವೇಟ್ ಮಾಡ್ತಾ ಇರ್ತಾನೆ, ಜೊತೆ ನಡೀತಾ ಇರ್ತಾನೆ ಒಂದು ಕೊಡೆ ಹಿಡ್ಕೊಂಡು.